ರತ್ನ, ಆ ಫೋಟೋ ಕೆಳಗೆ ಬಿದ್ದಾದ್ಮೇಲೆ ರಾಣಿ ಎತ್ತಿಟ್ಟಿರ್ಬೋದು ಅನ್ಸುತ್ತಾ, ಅಥವಾ ಅವಳ ಆ ಫೋಟೋನ ನೋಡಿರ್ಬೋದಾ? ಗೊತ್ತಿಲ್ಲ ಅದಕ್ಕೆ. ನಿಮ್ಗೇನು ಅನ್ಸುತ್ತೆ? ಮಾಸ್ತಿಕೊಪ್ಲು ಜಾತ್ರೆಯಿಂದನೂ ರಾಣಿಗೆ ಅವ್ರ ಮೇಲೆ ಮನ್ಸಿತ್ತು ಅಂತ ನೀವುಗಳಾಡೋ ಮಾತಿಂದನೂ ನನಗೆ ಸ್ವಲ್ಪ ಗೊತ್ತಾಗಿದೆ. ಮನು ವಿಷಯ ಕೇಳಿದಾಗೆಲ್ಲ ಅವಳು ನಾಚ್ಕೊಳ್ಳೋದು, ಅವ್ರ ವಿಷಯಕ್ಕೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸೋದೆಲ್ಲ ಮಾಡ್ತಿರ್ತಾಳೆ. ಬೆಳಿಗ್ಗೆ ನ್ಯೂಸ್ ಪೇಪರ್ ಓದ್ತಿದ್ಲು ಗೊತ್ತಾ ಅದಕ್ಕೆ? ನಾವು ಚೆನ್ನಾಗಿ ಓದ್ಕೋಬೇಕು ಅದಕ್ಕೆ, ಇಲ್ಲ ಅಂದ್ರೆ ಎಲ್ರಿಗಿಂತ ಬೇಗ ಮದ್ವೆ ಆಗ್ಬಿಡುತ್ತೆ ಅದಕ್ಕೆ. ಓಹೋ, ಅರ್ಥ ಆಯ್ತು. ದೊಡ್ಡವರಾಗಿರೋ ನೀವು ಮಾತಾಡ್ತಾ ಇದ್ದೀರಾ, ಚಿಕ್ಕವರಾಗಿರೋ ನಾವು ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ ಅದಕ್ಕೆ. ಓಕೆ, ಯು ಗೈಸ್ ಎಂಜಾಯ್. ಈಗ ಹೇಳ್ರತ್ನ. ಅದಕ್ಕೆ ನನ್ನ ಪ್ರಕಾರ ರಾಣಿಯಷ್ಟು ಒಳ್ಳೆ ಮನಸ್ಸಿರೋ, ಅವಳಷ್ಟು ತಾಳ್ಮೆ ಇರೋ, ಅವಳಷ್ಟು ನಿಸ್ವಾರ್ಥ ಮನಸ್ಸಿರೋ ಇನ್ನೊಂದು ಹುಡುಗಿನ ಇರೋದಕ್ಕೆ ಸಾಧ್ಯ ಇಲ್ಲ. ಈ ಇಡೀ ಮನೆನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾಳೆ. ಎಷ್ಟೋ ವರ್ಷದ ಅನುಭವ ಇರೋ ಒಬ್ಳು ಯಜಮಾನಿನೋ, ಅಥವಾ ಎಷ್ಟೋ ವರ್ಷದಿಂದ ಸಂಸಾರ ಮಾಡ್ಕೊಂಡ್ಬಂದಿರೋ ಒಬ್ಳು ತಾಯಿ ಮನೆ ನಡೆಸ್ತಾಳಲ್ಲ, ಅದಕ್ಕಿಂತನೂ ಚೆನ್ನಾಗಿ ಈ ಮನೆ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ನನ್ನ ಪ್ರಕಾರ ಇದಕ್ಕೆ ಬರೀ ಬುದ್ಧಿವಂತಿಕೆ, ಧೈರ್ಯ ಇದ್ದರೆ ಮಾತ್ರ ಸಾಲದು. ಒಂದೊಳ್ಳೆ ನಿಸ್ವಾರ್ಥ ಮನಸ್ಸಿರಬೇಕು. ನಮ್ಮ ರಾಣಿ ಇದುವರೆಗೂ ಏನೂ ಇಷ್ಟಪಟ್ಟಿದ್ದು ನಾನು ನೋಡಲೇ ಇಲ್ಲ. ಇವಾಗ ಏನೋ ಇಷ್ಟಪಡ್ತಿದ್ದಾಳೆ ಅಂದರೆ ಅದನ್ನು ನಂಗೆ ನಂಬೋದಕ್ಕೂ ಸಾಧ್ಯ ಆಗ್ತಿಲ್ಲ. ಅಪ್ಪ ದೇವ್ರೆ, ನಮ್ಮ ರಾಣಿ ಇಷ್ಟಪಟ್ಟಿರೋದು ಅವಳಿಗೆ ಸಿಕ್ಕಿದ್ರೆ ಸಾಕು. ಅವಳು ಚಿಕ್ಕ ವಯಸ್ಸಿದ್ದಾಗ ನಡೆದಿರೋ ಒಂದು ಇನ್ಸಿಡೆಂಟ್ನ ನೆನೆಸ್ಕೊಳ್ಳೋದಾದ್ರೆ, ನಿಮ್ಮಣ್ಣ ಅವಳಿಗೊಂದು ಗೊಂಬೆ ತಂದ್ಕೊಟ್ಟಿದ್ದ. ಅದನ್ನ ರಶ್ಮಿ ಇಷ್ಟಪಟ್ಲು ಅಂತ ರಾಣಿಗೆ ಒಂಚೂರು ಹಿಂದೆ ಮುಂದೆನೂ ಯೋಚನೆ ಮಾಡದೆ ರಶ್ಮಿ ಕೊಟ್ಬಿಟ್ಲು. ಇನ್ಫ್ಯಾಕ್ಟ್ ಆ ಕೆಲಸನ ರಶ್ಮಿ ಮಾಡಬೇಕಿತ್ತು, ಯಾಕಂದರೆ ರಾಣಿಗಿಂತ ರಶ್ಮಿ ದೊಡ್ಡವಳು. ಇವಳಷ್ಟು ಚಿಕ್ಕವಳಾಗಿದ್ರು ಇನ್ನೊಬ್ರು ಮನಸ್ಸನ್ನ ಅರ್ಥ ಮಾಡಿಕೊಂಡು ಇನ್ನೊಬ್ರು ಖುಷಿಗೆ ಸ್ಪಂದಿಸ್ತಾಳಲ್ಲ, ಅದು ಹೆಮ್ಮೆ ಅನ್ಸೋದು. ನೆನ್ನೆ ಬ್ರೋಕರ್ ಬಂದಾಗ ಅಣ್ಣ ಮಾಸ್ತಿಕೊಪ್ಲು ಸಂಬಂಧ ಬೇಡ ಅನ್ನಲ್ಲ, ಅವಾಗ ರಾಣಿ ಮುಖ ನೋಡಿದ್ರ? ಎಷ್ಟು ಸಣ್ಣ ಆಗಿತ್ತು ಪಾಪಚ್ಚಿ ಅವಳು. ಇದುವರೆಗೂ ಅವಳ ಮನಸ್ಸಲ್ಲಿ ಏನಿದೆಯೋ ಅದನ್ನು ನಮ್ಮ ಹತ್ರ ಹೇಳ್ಕೊಂಡೇ ಇಲ್ಲ. ಅವಳು ಏನು ಇಷ್ಟಪಟ್ಟು ಅದನ್ನೆಲ್ಲ ಕೊಡಿಸ್ಬೇಕು ಅನ್ನೋದೇ ಆಸೆ. ಆದರೆ ನಿಮ್ಮಣ್ಣ ಅದೇನು ನಿರ್ಧಾರ ಮಾಡ್ತಾನೋ ಏನೋ ನೋಡಬೇಕು.